ಅಂದ್ರೆ ನಾನು ಏನಕ್ಕೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂದ್ರೆ ಇಂಡಸ್ಟ್ರಿಯಿಂದ ನಾವಿವಾಗ ತುಂಬಾ ವರ್ಷಗಳಿಂದ ಇಂಡಸ್ಟ್ರಿಗೋಸ್ಕರ ಒಂದು ಫಿಲಮ್ ಅಂದ್ರೆ ಫಿಲ್ಮ್ ಸಿಟಿ ಮಾಡಬೇಕು ಅಥವಾ ಮೈಸೂರಲ್ಲಿ ಸ್ಟಾರ್ಟ್ ಮಾಡಬೇಕು ಅಂತ ಲಾಸ್ಟ್ ಇಯರ್ ಕೂಡ ದಸರಾ ಟೈಮಲ್ಲಿ ನಮ್ಮ ಚೀಫ್ ಮಿನಿಸ್ಟರ್ ಅವ್ರು ಹೇಳಿದ್ರು, ಸಿದ್ದರಾಮಯ್ಯ ಸರ್ ಬಂದು ಹೇಳಿದ್ರು ಇಲ್ಲ ಮೈಸೂರಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತ. ಅಂದ್ರೆ ಈ ವರ್ಷಗಳಲ್ಲಿ ನೋಡ್ಕೊಂಡು ಬಂದ್ರೆ KGF ಆಗಿರ್ಬೋದು, 1, 2, ಕಾಂತಾರ, ಚಾರ್ಲಿ 777, ಈ ವರ್ಷ ಮ್ಯಾಕ್ಸ್, ಭೀಮಾ, ಇಟ್ ಆಲ್ ಬ್ರಿಂಗ್ಸ್ ಮನಿ ಬ್ಯಾಕ್ ಇನ್ ಟು ದ ಸ್ಟೇಟ್. ಸೊ ಅದು ಒಂದು ಸೋರ್ಸ್ ನಮ್ಮ ಎಕಾನಮಿನ ಬೂಸ್ಟ್ ಮಾಡೋದಕ್ಕೆ. ಇಟ್ ಈಸ್ ಅನ್ ಅದರ್ ಸೋರ್ಸ್ ಸಿನಿಮಾ ಇಂಡಸ್ಟ್ರಿ ಆಗಿರ್ಬೋದು. ಯಾಕಂದ್ರೆ ಅದಲ್ಲದೆ ನಾಟ್ ಓನ್ಲಿ ಇನ್ ಅ ಫೈನಾನ್ಷಿಯಲ್ ವೇ, ಬಟ್ ನೀವು ಹೇಳ್ದಂಗೆ ಮೆಮರೀಸ್, ಒಂದು ಫ್ಯಾಮಿಲಿಗೆ ಒಂದು ಮೆಮರೀಸ್ ಕಟ್ಕೊಡುತ್ತೆ ಸಿನಿಮಾ. ಅಲ್ಲಿಗೆ ಹೋಗೋದಾಗಿರ್ಬೋದು, ವಾಟ್ ಯು ಟೇಕ್ ಅವೇಗಿಂತ ದಸ್ ಅ ಮೆಮರಿ. ನಾವು ಹೋಗಿ ಪಾಪ್ಕಾರ್ನ್ ತಿಂದ್ವಿ, ವಿ ಡಿಡ್ ಆಲ್ ಆಫ್ ದಟ್ ಅನ್ನೋದು ಒಂದು ಮೆಮರಿ ಕ್ರಿಯೇಟ್ ಮಾಡುತ್ತೆ. ಸೊ ಹೌ ಇಂಪಾರ್ಟೆಂಟ್ ಅಂದರೆ ಅಲ್ಲಿ ಒಂದು ಸೆಟ್ ಹಾಕೋದು, ಫ್ಲೋರ್ ಹಾಕೋದು ಒಂದು ಸಿನಿಮಾ ಇಂಡಸ್ಟ್ರಿಗೆ ಅಲ್ಲೇ ನಮ್ಗೆ ಹತ್ರ ಆಗುತ್ತೆ. ಸೊ ನಾವು ಅಲ್ಲಿ ಇನ್ವೆಸ್ಟ್ಮೆಂಟ್ ಇಸ್ ಆಲ್ಸೋ ಅವಾಗ ನಮ್ಮ ಸ್ಟೇಟಲ್ಲೇ ಇನ್ವೆಸ್ಟ್ಮೆಂಟ್ ಕೂಡ ಆಗುತ್ತೆ. ಸೊ ಅದು ಅಲ್ಲದೆ ಮೇನ್ ಥಿಂಗ್ ದಟ್ ಪ್ರಾಬಬ್ಲಿ ನಮಗೆ ಇಂಡಸ್ಟ್ರಿಯಿಂದ ಎಕ್ವಿಪ್ಮೆಂಟ್, ದ ಬೆಸ್ಟ್ ಆಫ್ ದ ಬೆಸ್ಟ್ ಎಕ್ವಿಪ್ಮೆಂಟ್ ಇಲ್ಲೇ ಇದ್ದಾಗ ನಮ್ಗೆ ಆ ಕಾಸ್ಟ್ ಕಟ್ ಆದಾಗ ಎವ್ರಿಥಿಂಗ್ ಗೋಸ್ ಇನ್ ಟು ದ ಸಿನಿಮಾ. ಸೊ ಹೌ ಇಂಪಾರ್ಟೆಂಟ್ ಆ್ಯಂಡ್ ಹೌ ಫಾಸ್ಟ್ ಅದನ್ನ ಎಷ್ಟು ಬೇಗ ಮಾಡಕ್ ಸಾಧ್ಯ, ಬಹಳ ವರ್ಷಗಳಿಂದ ಕೇಳ್ಕೊಂಡು ಬಂದಿದ್ದೀವಿ ಅದನ್ನ. ನೋಡಿ, ಫಿಲ್ಮ್ ಇಂಡಸ್ಟ್ರಿ ಟೋಟಲಿ ಇಟ್ಸ್ ಎ ಡಿಫ್ರೆಂಟ್ ಸಬ್ಜೆಕ್ಟ್. ನನಗೇನು ಅಷ್ಟು ಹೆಚ್ಚು ಗೊತ್ತಿಲ್ಲದೆ ಇದ್ದರೂ ಕೂಡ ನಮಗೆ ಸ್ವಲ್ಪ ಸ್ವಲ್ಪ ಆದರೂ ಗೊತ್ತಲ್ಲ. ಮೊದಲೆಲ್ಲ ಫಿಲ್ಮ್ಸ್ ಅಂತ ಹೇಳಿದರೆ ಮಾರಲ್ ಸ್ಟೋರಿ ಇರ್ತಾ ಇತ್ತು. ವಾಟ್ ವಾಸ್ ದಿ ಫಿಲ್ಮ್ ಇಂಡಸ್ಟ್ರಿ ಉದ್ದೇಶ ಏನು ಅಂದರೆ ಸಮಾಜದಲ್ಲಿ ಒಂದು ಒಳ್ಳೆ ಮೆಸೇಜ್ ಕೊಡಬೇಕು, ಯಂಗರ್ ಜನ್ರೇಷನ್ಗೆ ಅಥವಾ ಇಡೀ ಜನರೇಷನ್ಗೆ ಒಂದು ಒಳ್ಳೆ ಮೆಸೇಜ್ ಕೊಡಬೇಕು. ಆವಾಗ ಏನಾಗೋದು, ಮೈಥಾಲಜಿಗಳು, ಸ್ಟೋರೀಸು, ರಾಮಾಯಣ, ಮಹಾಭಾರತ ಇದ್ರ ಮೇಲೆ ಥೀಮು ಮಾಡಿಕೊಂಡು ಮಾಡೋರು, ಅಥವಾ ಸಮಾಜದಲ್ಲಿ ಸೋಷಿಯಲ್ ಇಶ್ಯೂಸ್ ಇರ್ತಾಯಿತ್ತು. ಆ ಸೋಷಿಯಲ್ ಇಶ್ಯೂಸು ಹೇಗೆ ಇಂಪ್ಯಾಕ್ಟ್ ಆಗುತ್ತೆ, ಒಂದು ಫ್ಯಾಮಿಲಿನಲ್ಲಿ ಹೇಗೆ ಇಂಪ್ಯಾಕ್ಟ್ ಆಗುತ್ತೆ, ಅಥವಾ ಅದರಿಂದ ಸೊಸೈಟಿಗೆ ಯಾವ ಥರ ಇಂಪ್ಯಾಕ್ಟ್ ಆಗುತ್ತೆ, ಇದನ್ನೆಲ್ಲ ಅವರು ಕತೆಗಳೆಲ್ಲ ಬರ್ಕೊಂಡು ಫಿಲ್ಮ್ಸ್ ಮಾಡೋರು. ಸ್ಲೋಲಿ ಅದರಲ್ಲಿ ಅಫ್ಕೋರ್ಸ್ ಕಮರ್ಷಿಯಲ್ ಆಸ್ಪೆಕ್ಟು ಇರ್ತಾಯಿತ್ತು, ಬಟ್ ಸ್ಲೋಲಿ ಇಟ್ ಬಿಕೇಮ್ ಮೋರ್ ಕಮರ್ಷಿಯಲ್ ದ್ಯಾನ್ ದಿ ಮಾರಲ್ ಸ್ಟೋರೀಸ್. ಆ ಥರ ಈಗೆಲ್ಲ ಹೆಚ್ಚು ಕಮರ್ಷಿಯಲ್ ಇರುತ್ತೆ. ಕೆಲವು ಫಿಲ್ಮ್ಸು ತುಂಬ ಮಾರಲ್ ಸ್ಟೋರೀಸ್ಗಳನ್ನೆಲ್ಲ ತೋರಿಸೋಂಥದ್ದು ಇರುತ್ತೆ, ಬಟ್ ಕೆಲವು ಜನರಲಿ ಕಮರ್ಷಿಯಲ್, ಒಂದು ಎಂಟರ್ಟೈನ್ಮೆಂಟ್. ಫಿಲ್ಮ್ ಇಂಡಸ್ಟ್ರಿ ಈಸ್ ನಾವು ಏನು ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ. ಆಗ ಫಿಲ್ಮ್ ಇಂಡಸ್ಟ್ರಿ ಅಂದರೆ ಒಂದು ಸ್ಟೋರಿ ಟೆಲ್ಲರ್ ಥರ ಸಮಾಜಕ್ಕೆ ಕನ್ಸರ್ನ್, ಸೊಸೈಟಿ ಕನ್ಸರ್ನ್. ಈಗ ಸೊಸೈಟಿ ಕನ್ಸರ್ನ ಜೊತೆಗೆ ಕಮರ್ಷಿಯಲ್ ಆಸ್ಪೆಕ್ಟು ಆಗಬೇಕು ಅಂತ. ಸೊ ಅದರಿಂದ ದಟ್ ಈಸ್ ಹೌ ಇಟ್ ಹ್ಯಾಸ್ ಗ್ರೋನ್ ಸೋ ಬಿಗ್ ಇನ್ ಇಂಡಿಯಾ. ಇಂಡಿಯಾದಲ್ಲಿ ಆಗೋಷ್ಟು ಫಿಲ್ಮ್ ಪ್ರೊಡಕ್ಷನ್ ಬಹುಶಃ ಪ್ರಪಂಚದಲ್ಲಿ ಎಲ್ಲೂ ಆಗಲ್ಲ ಅನಿಸುತ್ತೆ. ಈಗ ಎಲ್ಲಿ ಪ್ರತಿ ಸ್ಟೇಟಲ್ಲೂ ಫಿಲ್ಮ್ ಇಂಡಸ್ಟ್ರಿ ಆನ್ ಇಟ್ಸ್ ಓನ್ ಇಟ್ ಹ್ಯಾಸ್ ಗ್ರೋನ್. ಅದೇ ಥರ ಆ್ಯಸ್ ಎ ಕಂಟ್ರಿ ತೊಗೊಂಡ್ರೆ ಹಾಲಿವುಡ್ಡಲ್ಲಿ ಹಾಗೋದ್ರೆ 10ರಷ್ಟು ಜಾಸ್ತಿ ಇಲ್ಲೇ ಆಗುತ್ತೆ. ಸೊ ಇಟ್ಸ್ ಎ ಟೋಟಲಿ ಎ ಡಿಫ್ರೆಂಟ್ ಸಬ್ಜೆಕ್ಟ್ ಆಲ್ ಟುಗೆದರ್. ನಮಗೇನು ಅವೆಲ್ಲ ಅರ್ಥ ಆಗ್ತಿದ್ದಿಲ್ಲ. ನಾವು ಹೋಗೋದು ಒಂದು ಪಿಕ್ಚರ್ ನೋಡೋದು, ಪಿಕ್ಚರ್ ನೋಡಿದ್ರೆ ಅದರಲ್ಲಿ ಏನಾದರೂ ಮಾರಲ್ ಸ್ಟೋರಿ ಇದ್ದರೆ ಎಲ್ಲ ಮಾತಾಡ್ಕೊಂಡು ಬರ್ತಾಯಿದ್ವಿ. ಎಂಟರ್ಟೈನ್ಮೆಂಟು ಒಂದು ಇನ್ ಎ ವೇ, ಹಾಡುಗಳಿರೋದು, ಡ್ಯಾನ್ಸ್ಗಳಿರೋದು, ಅದೆಲ್ಲ ಒಂದು ಎಂಟರ್ಟೈನ್ಮೆಂಟ್ ಅಲ್ಲ. ಸೊ ಹಾಗಾಗಿ ನೌ ಇಟ್ ಈಸ್ ಎ ಡಿಫ್ರೆಂಟ್ ಸ್ಟೋರಿ. ಅಂದರೆ ಇವಾಗ ದ ಅದರ್ ಥಿಂಗ್ ಇಸ್, ನೀವು ನ್ಯಾಷನಲ್ ಲೆವೆಲ್ ಆ್ಯಥ್ಲೀಟ್ ಅಂತ ಹೇಳಿದ್ರಿ, ಫುಟ್ಬಾಲ್ ಆಡ್ತಾ ಇದ್ರಿ, ಅಥ್ಲೆಟಿಕ್ಸಲ್ಲಿ ಇದ್ರಿ ಅಂತ. ನಾನು ನ್ಯಾಷನಲ್ ಲೆವೆಲ್ ಸ್ವಿಮ್ಮರ್. ಸೊ ನನಗೆ ಒಂದಿಷ್ಟು ಆ್ಯಸ್ ಅ ಕ್ರೀಡಾಪಟು ಆಗಿ, ಒಂದು ಆ್ಯಥ್ಲೀಟ್ ಆಗಿ, ನಿಮಗೆ ಪ್ರಾಬಬ್ಲಿ ಆ ಏಜಲ್ಲಿ ಇಫ್ ಯು ಹ್ಯಾಡ್ ದ ರೈಟ್ ಕೈಂಡ್ ಆಫ್ ರಿಸೋರ್ಸಸ್, ನೀವು ವುಡ್ ಯು ಹ್ಯಾವ್ ಟೇಕನ್ ಅಪ್ ಪ್ರೊಫೆಷನ್ ಆಸ್ ಅನ್ ಆ್ಯಥ್ಲೀಟ್ ಅಂತ? ಆ ರೀತಿಯ ಅವಕಾಶಗಳು ನಮಗೆ ಇರಲಿಲ್ಲ. ಯಾಕೆಂದರೆ ದೆರ್ ವಾಸ್ ವೆರಿ ಲಿಟಲ್ ಮನಿ ಇನ್ವಾಲ್ವ್ಡ್. ಈಗ ಫುಟ್ಬಾಲ್ನಲ್ಲಿ ಇವತ್ತಿಗೂ ಫುಟ್ಬಾಲ್ನಲ್ಲಿ ನೀವು ಇಂಟರ್ನ್ಯಾಷನಲ್ ಲೆವೆಲ್ಲಿಗೆ ಹೋದರೂ ಕೂಡ ಹಣ ಸಿಗೋದಿಲ್ಲ ಇಂಡಿಯಾದಲ್ಲಿ, ಇಂಡಿಯನ್ ಸ್ಪೋರ್ಟ್ಸಲ್ಲಿ. ಸೊ ಆ ಕಾಲಕ್ಕಂತೂ ಏನು ಝೀರೋ. ಇಟ್ಸ್ ಓನ್ಲಿ ಔಟ್ ಆಫ್ ಯುವರ್ ಇಂಟ್ರೆಸ್ಟ್ ಆರ್ ಸಂಬಡಿ ಫೋರ್ಸಸ್ ಯು ಟು ಡೂ ಇಟ್. ನನಗೇನಾಯಿತು ಅಂದರೆ, ನಾನು ಅಥ್ಲೆಟಿಕ್ಸ್ನಲ್ಲಿದ್ದವನು, ಹಾಗೆ ಫುಟ್ಬಾಲ್ ಆಡ್ಕೊಂಡು ಜೊತೆಗೆ ನಮಗೆ ಇತ್ತು. ಅದಕ್ಕೆ ಐ ಥಿಂಕ್ ಯು ಡೋಂಟ್ ಲುಕ್ 73 year old ಬಿಕಾಸ್ ಯು ಹ್ಯಾವ್ ದಟ್ ಝೀಲ್ ಇನ್ ಯು ಇನ್ ಸ್ಪೋರ್ಟ್ಸ್. ಸೊ ನನಗೆ ಆಮೇಲೆ ಬೆಂಗಳೂರಿಗೆ ಬರೋ ಅಷ್ಟೊತ್ತಿಗೆ ನಾನು ಆಗಲೇ ಸ್ಟೇಟ್ ರೆಪ್ರೆಸೆಂಟ್ ಮಾಡಿದ್ದೆ, ಬಾಯ್ಸ್ ಅಂಡರ್ 16. ಸೊ ಆಗ
ನನಗೆ ಅಲ್ಲಿಂದ ಇಂಟ್ರೆಸ್ಟ್ ಡೆವಲಪ್ ಆಗ್ತಾ ಹೋಯಿತು. ಸೊ ಕೋಚ್ ಬಂದರು, ಕೋಚ್ ಮಾಡಿದರು. ದೆನ್ ಯೂನಿವರ್ಸಿಟಿ ರೆಪ್ರೆಸೆಂಟ್ ಮಾಡಿದೆ, ಆಲ್ ಇಂಡಿಯಾ ಯೂನಿವರ್ಸಿಟಿ ರೆಪ್ರೆಸೆಂಟ್ ಮಾಡಿದೆ. ದೆನ್ ಕಂಬೈನ್ಡ್ ಯೂನಿವರ್ಸಿಟೀಸು ವರ್ಲ್ಡ್ ಟೀಮಿಗೆ ಸೆಲೆಕ್ಟ್ ಆಗಿದೆ. ಸೊ ನಮಗೆ ಹಂಗೆ ಇಂಟ್ರೆಸ್ಟ್ ಹಾಗೆ ಡೆವಲಪ್ ಆಯ್ತು. ದೆರ್ ವಾಸ್ ನೋ ಮನಿ ಇನ್ ವರ್ಲ್ಡ್. ಪ್ರೊಫೆಷ್ನಲಿಸಮ್ ಅಂತ ಯಾವುದು ಬರಲೇ ಇಲ್ಲ. ಸಾಕರ್, ಫುಟ್ಬಾಲ್ ಏನು ಹೇಳ್ತೀವಿ ನಾವು, ಅದನ್ನು ನಮಗೆ ಒಂಥರ ಅಥ್ಲೆಟಿಕ್ಸಲ್ಲಿ ಬ್ರೇಕ್ ಇರೋದು, 2-3 ತಿಂಗಳು ಬ್ರೇಕ್ ಇರೋದು ಆ ಸೀಸನ್. ಆಗ ಫುಟ್ಬಾಲಿಗೆ ಕಳಿಸೋರು, ಯಾಕೆಂದರೆ ಸ್ಟೆಮಿನಾ ಬಿಲ್ಡಪ್ ಆಗಲಿ, ಎಂಡ್ಯೂರೆನ್ಸ್ ಆಗಬೇಕು ಅಂತ. ಸೊ ದೆನ್ ಐ ಬಿಕೇಮ್ ಎ ಕೈಂಡ್ ಆಫ್ ಎ ನಾಟ್ ಎ ಪ್ರೊಫೆಷ್ನಲ್ ಬಟ್ ಸೀರಿಯಸ್ ಪ್ಲೇಯರ್ ಇನ್ ಫುಟ್ಬಾಲ್. ಸೌತ್ ಝೋನಿಗೆ ಆಡಿದೆ. ಅದಾದಮೇಲೆ ಅಡ್ಲೈಡಿಗೆ ಹೋದಾಗ ಅಲ್ಲಿ ಅಡ್ಲೈಡ್ ಯೂನಿವರ್ಸಿಟಿ ಗ್ರ್ಯಾಜುಯೇಟ್ಸಿಗೆ ಆಡ್ತಾಯಿದ್ದೆ. ಅಲ್ಲಿ ಪ್ರೊಫೆಷನಲ್ ಅಷ್ಟೊತ್ತಿಗಾಗಲೇ ಪ್ರೊಫೆಷನಲ್ ಟೀಮ್ಸ್ ಡೆವಲಪ್ ಆಗಿತ್ತು. ಬಟ್ ನಾನು ಅಡ್ಲೈಡ್ ಯೂನಿವರ್ಸಿಟಿ ಗ್ರ್ಯಾಜುಯೇಟ್ಸ್ಗೆ ಆಡ್ತಿದ್ದೆ. ಅಲ್ಲೆಲ್ಲ ನಮಗೇನು ಹಣಗಿನ ಕೊಡ್ತಿರ್ಲಿಲ್ಲ, ಕಾಫಿ ತಿಂಡಿ ಎಲ್ಲ ಕೊಡೋರು, ಅಷ್ಟಕ್ಕೆ ನಮಗೆ ಸಮಾಧಾನ ಆಗ್ತಿತ್ತು. ಬಟ್ ಇಟ್ ಇಸ್ ಔಟ್ ಆಫ್ ಇಂಟ್ರೆಸ್ಟ್ ಅಂತೇಳಿ. ಬಟ್ ಈಗ ಕ್ರಿಕೆಟ್ ಇರಲಿ, ಫುಟ್ಬಾಲ್ ಇರಲಿ, ಈಗ ನಾವು ಪ್ರೊಫೆಷನಲಿಸಮ್, ಟೆನ್ನಿಸ್ ಇರಲಿ, ಅದೆಲ್ಲ ದ ಜನರೇಟಿಂಗ್ ದಿ ಮನಿ. ಔಟ್ ಆಫ್ ದಟ್ ನಿಮಗೂ ಪಾರ್ಟ್ ಸಿಗುತ್ತೆ. ಆ ಥರ ಪ್ರೈಸ್ ಮನಿ ಇರುತ್ತೆ. ಸ್ಪೋರ್ಟ್ ಬಿಲ್ಡ್ಸ್ ಕ್ಯಾರೆಕ್ಟರ್. ಎಸ್,